ಕವರ್ ಆಗಲಿ. ಗಣೇಶ ಚತುರ್ಥಿಯ ಶುಭಾಶಯಗಳು. ನಮ್ಮ ಜಗತ್ತಿನ ಒಡೆಯ ವಿಘ್ನಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಇರೋದು ನಮ್ಮ ಗಣೇಶನಿಗೆ. ಇವತ್ತು ಗಣೇಶನ ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಪೂಜೆ ಮುಗಿಸಿದೆವು. ನಾವು ಯಾವುದೇ ಒಂದು ಪೂಜೆ ಮಾಡಿದಾಗ ನಾವು ಫಸ್ಟು ಗಣಪತಿ ಹತ್ರ ಕೇಳ್ಕೊತೀವಿ, ಒಳ್ಳೇದು ಮಾಡಪ್ಪ, ನಮ್ಮಲ್ಲಿರ್ತಕ್ಕಂಥ ವಿಘ್ನಗಳನ್ನು ದೂರ ಮಾಡಪ್ಪ ಅಂತೇಳಿ. ಹಾಗಾಗಿ ನಾವು ನಮಗಂತಲ್ಲ, ನಮ್ಮ ಗ್ರಾಹಕರಿಗಾಗಿರ್ಬೋದು, ನಮ್ಮ ಸಿಬ್ಬಂದಿಗಳಿಗಾಗಿರ್ಬೋದು, ಬೇರೆ ಯಾರಿಗೇ ಆಗಿರ್ಬೋದು, ಗಣೇಶ ನಮಗೆಲ್ಲ ಒಳ್ಳೇದು ಮಾಡಲಿ, ಈ ವರ್ಷ ಜೀವನದಲ್ಲಿ ಸಿಹಿಕೊಳ್ಳಿ, ಕೈಗಳನ್ನು ದೂರ ಮಾಡಲಿ. ಅದ್ರ ಜೊತೆಗೆ ನಾನು ಪ್ರತಿ ಬಾರಿ ಹೇಳ್ತೀನಿ, ನಾವು ಗಣೇಶನ POP ಇಡೋದು ಬೇಡ, ಮಣ್ಣಿನ ಗಣೇಶನ ಇಡೋಣ. ಯಾಕಂದರೆ ಮಣ್ಣಿನ ಗಣೇಶ ಇಟ್ಟಾಗ ಏನಾಗುತ್ತಪ್ಪ ಅಂದರೆ ಅದು ನೀರಲ್ಲಿ ಕರಗುತ್ತೆ. ಆ ಮಣ್ಣನ್ನು ಮತ್ತೆ ನಾವು ಸಸಿ ನಡೆಸೋಕ್ಕೆ ಬೇರೆ ಯಾವ್ದಕ್ಕಾದ್ರೂ ಯುಟಿಲೈಸ್ ಮಾಡ್ಬೋದು. POP ಗಣೇಶ ಆದ ತಕ್ಷಣ ಅದ್ರ ಮೇಲೆ ನಿಂತ್ಕೋಬೇಕು, ತಳ್ಳಬೇಕು, ತುಳಿಬೇಕು. ಅದು ಏನಾಗುತ್ತೆ, ನಾವೇ ಎಲ್ಲೋ ಒಂದು ಕಡೆ ಗಣೇಶಿಗೆ ನಾವು ಮಾಡ್ತಕ್ಕಂಥ ಒಂದು ಅವಮಾನ. ಹಾಗಾಗಿ ದಯವಿಟ್ಟು ಎಲ್ಲರೂ ನಾನು ಕೇಳೋದು ಏನಪ್ಪ ಅಂದರೆ, ಮಣ್ಣಿನ ಗಣೇಶ ಇಟ್ಕೊಳ್ಳಿ. ಕೆಲವರು 1 ದಿನ ಮಾಡ್ತಾರೆ, ಕೆಲವರು 5 ದಿನ ಮಾಡ್ತಾರೆ, ಕೆಲವರು 11 ದಿನ ಮಾಡ್ತಾರೆ. ಗಣೇಶ ಇದೊಂಥರ ಸಡಗರ ಹಬ್ಬ, ಜಾತ್ರೆ, ನಾಡಿನ ದೇಶದಂತೆ ಇವತ್ತು ನೋಡ್ತಾ ಇರ್ಬೋದು ಇವತ್ತಿನ ಗಣೇಶನ ಹಬ್ಬ. ಹಾಗಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಗಣೇಶ ಜೀವನದಲ್ಲಿ ಸಿಹಿ ಕೊಡಲಿ. ಇನ್ನೊಂದು ಬಾರಿ ಎಲ್ಲ ಸಮಸ್ತ ಜನತೆಗೂ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಇವತ್ತು ರೆಂಟಲ್ ಮನೇಲಿ ಯಾರಿದ್ದಾರೆ ಅವರೊಂದು ಸ್ವಂತ ಮನೆ ಮಾಡಬೇಕು. ನಮ್ಮ ಕಾನ್ಸೆಪ್ಟ್ ಇರೋದೇನಪ್ಪ ಅಂದರೆ, ಜೀವನದಲ್ಲಿ ಅವ್ರೊಂದು ಸ್ವಂತ ಮನೆ ಮಾಡೋದು ಭಾಳ ಕಷ್ಟ. ಯಾವಾಗಲೂ ಹೇಳ್ತಿರ್ತಾರೆ, ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಅಂತೇಳಿ. ಹಾಗಾಗಿ ಅವ್ರಿಗೆ ಈಸಿಯಾಗಿ ಮಾಡಿಕೊಡ್ತಾ ಇದ್ದೀವಿ ಮನೆ ಕಟ್ಟಿ EMI ಲೋನಲ್ಲಿ. ಹಾಗಾಗಿ ನಮ್ಮ ಗ್ರಾಹಕರಿಗೆ ಯಾವಾಗಲೂ ಒಂದು ಆಫರ್ ಇದ್ದೇ ಇರುತ್ತೆ. ಹೋದಾಗ ಸ್ಪಾಟ್ ಬುಕ್ಕಿಂಗ್ ಅಂತ ಪ್ರೈಸ್, ಮೇನ್ ಪ್ರೈಸ್. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಗ್ರಾಹಕರಿಗೆ, ನಮ್ಮ ಬ್ಯಾಂಕರ್ಸ್ಗೆ, ನಮ್ಮ ಸಿಬ್ಬಂದಿಗಳಿಗೆ ಗಣೇಶ ಒಳ್ಳೆಯದು ಅಂತ ಕೇಳ್ಬೋದು. ಥ್ಯಾಂಕ್ ಯು.